ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಒಂದು ಸಿಂಪಲ್ ಮೆಟರ್ನಿಟಿ ಫೋಟೋಶೂಟ್. ನಾವು ನಮ್ಮೂರಲ್ಲೇ ನಮ್ಮ ಮನೆ ದೇವ್ರುಗಳ ಸನ್ನಿಧಿಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಕತಾರಿಂದನೂ ಹಂಗೆ ಅಂದ್ಕೊಂಡು ಬಂದಿದ್ವಿ. ಸೊ ಆ ದಿನ ಇವತ್ತು ಬಂದಿದೆ. ಎಲ್ಲೋ ಹೋಗಿ ಯಾವುದೋ ವೆಸ್ಟರ್ನ್ ಥೀಮಲ್ಲೆಲ್ಲ ಫೋಟೋಶೂಟ್ ಮಾಡಿಕೊಂಡು ಒಂಥರ ಫ್ಲೇರಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಆ ಥರದ್ದೆಲ್ಲ ಅನಿಸೇ ಇಲ್ಲ ನಮಗೆ. ಯಾವಾಗಲೂ ನಮ್ಮ ಮನೆ ದೇವಸ್ಥಾನದಲ್ಲಿ ದೇವರ ಸನ್ನಿಧಿಲಿ ಅವರ ಆಶೀರ್ವಾದಗಳ ಜೊತೆ ಫೋಟೋಶೂಟ್ ಮಾಡಿಸೋಣ ಅಂತ ಇವತ್ತು ನಮ್ಮ ಮನೆ ದೇವರುಗಳ ಹತ್ರ ಹೋಗ್ತಾ ಇದ್ದೀವಿ. ಲೆಸ್ಸಿ ಮುಂದೆ ಏನೇನಾಗುತ್ತೆ, ಹೇಗಿರುತ್ತೆ ನಮ್ಮ ಫೋಟೋಶೂಟ್ ಅಂತ. ಬೈ ದ ವೇ, ಇದು ನನ್ನ ಮೇಕಪ್ ಆಗಿರುತ್ತೆ. ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ಆಗಿ ಹಾಕಬೇಕು ಅಂತ ಆಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್. ಔಟ್ಲುಕ್ ವೆರಿ ನಾರ್ಮಲ್, ಏನೂ ಹಾಕ್ಕೊಂಡಿಲ್ಲ, ಶರ್ಟು ಪಂಚೆ ಹಾಕ್ಕೊಂಡು ಬರ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ವಿ ಆರ್ ಪ್ಲ್ಯಾನಿಂಗ್. ತುಂಬ ಸಿಂಪಲ್ ಆಗಿ ನಾರ್ಮಲ್ ಆಗಿ ಶೂಟ್ ಮಾಡಿಸ್ಬೇಕು ಅಂತ. ಓಕೆ, ಕೀಪ್ ವಾಚಿಂಗ್ ಗೈಸ್. ನೋಡಿ ಮುಂದೆ ಏನಾಗುತ್ತೆ ಅಂತ. ಇದೇ ನನ್ನ ಹಸ್ಬೆಂಡ್ ಊರು ಗೈಸ್, ಹೆಗ್ಗೂರು ಅಂತ. ಇಲ್ಲಿ ಮುಂದಿನ ವಾರ ಒಂದು ದೊಡ್ಡ ಹಬ್ಬ ನಡೆಯಲಿದೆ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಲೈಟ್ಸ್ ಎಲ್ಲ ಹಾಕ್ಕೊಂಡು. ಈ ಹಬ್ಬ ಮಾಡಿ ಸುಮಾರು ಒಂದು 10 ವರ್ಷಗಳಾಗಿದೆಯಂತೆ. 10 ವರ್ಷ ಆದಮೇಲೆ ಮಾಡ್ತಿರೋ ಕಾರಣ ಊರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ಬಣ್ಣ ಹಾಕಿ ಊರೆಲ್ಲ ಲೈಟ್ ಡೆಕೋರೇಷನ್ ಮಾಡಿ ಡಿಸೈನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ ಹಬ್ಬ ಹೆಂಗಿರುತ್ತೆ ಅಂತ. ಹಬ್ಬದ್ದು ಬ್ಲಾಗ್ ಬರುತ್ತೆ, ಜಸ್ಟ್ ಕೀಪ್ ವಾಚಿಂಗ್. ಇದು ನನ್ನ ಫೇವ್ರೆಟ್ ದೇವರಾದ ಮತ್ತಿತಲೇಶ್ವರ ದೇವರಿಗೆ ಹೋಗೋ ದಾರಿ. ತುಂಬ ಪವರ್ಫುಲ್ ದೇವರು. ಈ ದೇವರು ಚರ್ಮದ ರೋಗ ಇರೋರಿಗೆ, ಚರ್ಮದ ಸಮಸ್ಯೆ ಇರೋರಿಗೆ ಅವರು ಬಂದು ಇಲ್ಲಿ ಒಂದು 3 ವಾರ ದೇವ್ರು ಮಾಡಿದ್ರೆ ಎಲ್ಲ ಥರ ರೋಗಗಳು, ಚರ್ಮದ ರಿಲೇಟೆಡ್ ರೋಗಗಳು ಹೋಗ್ತವೆ. ಇದು ನಂಬಿಕೆ ಮತ್ತು ಗುರು ಕೂಡ ಆಗಿದೆ. ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು, ನನ್ನ ಫೇವ್ರೆಟ್ ದೇವರು. ನೀವೇನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ನನಗಂತೂ ಆಗಿದೆ ನನ್ನ ಜೀವನದಲ್ಲಿ. ಸೊ ಇಟ್ಸ್ ಮೈ ಫೇವ್ರೆಟ್ ದೇವರು. ಫಸ್ಟ್ ಲೊಕೇಶನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದೇವ್ರದ್ದು ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ ಗುರುವಾರ ಮತ್ತು ಭಾನುವಾರ ಪೂಜೆ ಇರುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ಎಲ್ಲ ಧರ್ಮದವ್ರೂ ಬರ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನೋ ರಿಲಿಜಿಯನ್ ಆಯಿತಾ, ಎಲ್ಲರೂ ಬರ್ತಾರೆ. ಎಲ್ಲರೂ ಪ್ರೇ ಮಾಡ್ತಾರೆ, ಎಲ್ಲರೂ ಕೇಳ್ಕೊಳತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ನಾನು ಹೇಳ್ತಿರೋ ದೇವಸ್ಥಾನ ನನ್ನ ಫೇವ್ರೆಟ್ ದೇವಸ್ಥಾನ, ಮತ್ತಿತಲೇಶ್ವರ ದೇವಸ್ಥಾನ. ಯೂಶ್ವಲಿ ಸಂಡೇ ಮತ್ತು ಥರ್ಸ್ಡೇಲಿ ಫುಲ್ಲಿ ಕ್ರೌಡೆಡ್ ಆಗಿರುತ್ತೆ. ಅದಕ್ಕೆ ನಾವು ಮಂಡೇ ಪ್ಲ್ಯಾನ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಬಂದಿದ್ವಿ, ಯಾರೂ ಜನ ಇರಲಿಲ್ಲ. ಸೊ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇಲ್ಲೂ ತೊಗೊಂಡು. ನಾಗರದೋಷ ಅಥವಾ ಚರ್ಮ ರೋಗ ಇರೋರು ಇಲ್ಲಿ ಬಂದು ದೇವ್ರು ಮಾಡಿದರೆ ಅದು 100% ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆ ಇದೆ. 90% ನಮ್ಮ ಮಂಡ್ಯ ಹತ್ರ ಅಕ್ಕಪಕ್ಕ ಇರೋರು ಎಲ್ಲರಿಗೂ ಈ ದೇವಸ್ಥಾನ ಗೊತ್ತಿರುತ್ತೆ, ಬಿಕಾಸ್ ಅಷ್ಟು ಫೇಮಸ್ ಆಗಿದೆ. ಇಲ್ಲಿಂದ ಮುಗಿಸಿ ನಾವು ನಮ್ಮ ಮನೆ ದೇವರಾದ ಆಂಜನೇಯ ಸ್ವಾಮಿ ಜೀನ್ಗುಡ್ಡೆಗೆ ಹೋಗಿದ್ವಿ. ನಮ್ಮ ಜೀನ್ಗುಡ್ಡೆ ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿನೂ ಕೂಡ ಒಂದು ಪ್ರಧಾನ ಅರ್ಚಕರು, ನನ್ನ ಮಾವ, ನನ್ನ ಹಸ್ಬೆಂಡು ಎಲ್ಲರೂ ಪೂಜೆ ಮಾಡ್ತಾರೆ. ನಾನು ಫೋಟೋಸ್ ವಿಡಿಯೋಸ್ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ಯೂಟ್ಯೂಬ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನೇ ಮರ್ತ್ಕೊಂಡೆ. ಸೊ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇಷ್ಟೇ ಇರೋದು, ಇಷ್ಟೇ ಆ್ಯಡ್ ಮಾಡೋಕ್ಕಾಗೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಿಷ್ಟೇ ನನ್ನ ಮೆಟರ್ನಿಟಿ ಶೂಟ್ ವ್ಲಾಗಿಂಗ್ ಆಗಿ. ನಾವು ಅರ್ಲಿ ಮಾರ್ನಿಂಗ್ಗೆ ಬಂದಿದ್ದರಿಂದ ಒಂದಷ್ಟು ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡ್ವಿ. ಅಲ್ಲೂ ಕೂಡ ಲೊಕೇಶನಲ್ಲಿ ಯಾರೂ ಇರಲಿಲ್ಲ, ಜಸ್ಟ್ ಒಂದಿಬ್ಬರು ಅಜ್ಜಿದಿರು ಕ್ಲೀನ್ ಮಾಡ್ತಾಯಿದ್ರು. ಇನ್ನು ದೇವಸ್ಥಾನ ಕೂಡ ಓಪನ್ ಆಗಿರಲಿಲ್ಲ. ಹೀಗೆ ತೊಗೊಂಡಿರೋ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಿಮಗೆ ಯೂಟ್ಯೂಬ್ ವ್ಲಾಗ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ದೀನಿ. ಬಟ್ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೀಟಾಗಿ ಎಡಿಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಮಿಸ್ ಮಾಡ್ತೀನಿ. ಫೋಟೋಗ್ರಾಫರ್ ಕಮ್ ವಿಡಿಯೋಗ್ರಾಫರ್ ಎರಡೂ ನನ್ನ ಹಸ್ಬೆಂಡ್ದು ಕ್ಲೋಸ್ ಫ್ರೆಂಡ್ ಮತ್ತು ಕ್ಲಾಸ್ಮೇಟ್ ಆಗಿರೋದ್ರಿಂದ ನನಗೆ ಯಾವುದು ಮುಜುಗರ ಫೀಲ್ ಆಗಲಿಲ್ಲ. ಈಸ್ ವೆರಿ ಕಂಫರ್ಟಬಲ್ ವಿತ್ ಆಸ್. ತುಂಬ ಗೈಡ್ ಮಾಡಿದ್ರು, ಹಾಗಿರಿ ಹೀಗಿರಿ, ಟಯರ್ಡ್ ಮಾಡ್ಕೋಬೇಡಿ,
ಮತ್ತು ತುಂಬ ಕೋಪ್ರೇಟಿವ್ ಆಗಿ ಶೂಟ್ ಮಾಡಿದ್ರು. ನಮ್ಮದು ಶೂಟ್ ಎಲ್ಲ ಅರೌಂಡ್ 9:30 ಅಷ್ಟರಲ್ಲೇ ಮುಗೀತು. ಬಟ್ ಇನ್ನು ದೇವಸ್ಥಾನ ಓಪನ್ ಆಗಿ ಒಳಗಡೆ ಕ್ಲೀನಾಗಿ ಪೂಜೆ ಸ್ಟಾರ್ಟ್ ಆಗೋದು ಲೇಟ್ ಆಯಿತು. ಅರೌಂಡ್ ನಾವು ಅಲ್ಲಿಂದ ಹೊರಟಿದ್ದೆ 11:30 ಆಗೋಯಿತು. ಅಲ್ಲಿವರೆಗೂ ನಂಗೆ ತುಂಬ ಹಸಿವಾಗ್ಬಿಟ್ಟಿತ್ತು, ತುಂಬ ಹಸ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಬಿಸಿಲು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಆರಾಧಿಸೋ, ನಾವು ಪೂಜೆ ಮಾಡೋ ನಮ್ಮನೆ ದೇವಸ್ಥಾನದಲ್ಲಿ ನಮ್ಮ ಮೆಟರ್ನಿಟಿ ಶೂಟ್ ಆಗಿದ್ದು ನಿಜವಾಗ್ಲೂ ವಿ ಆರ್ ಫೀಲಿಂಗ್ ಬ್ಲೆಸ್. ನಮ್ಮ ಮಂಡ್ಯ ಅಕ್ಕಪಕ್ಕ ಯಾರ್ಯಾರಿಗೆ ನಮ್ಮ ಈ ದೇವಸ್ಥಾನಗಳು ಗೊತ್ತಿದೆ ಅಂತ ಕಮೆಂಟ್ ಮಾಡಿ, ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರೆ. ಸೊ ನಮ್ಮ ಮೇಕಪ್, ಕಾಸ್ಟ್ಯೂಮ್, ಲೊಕೇಶನ್ ಎಲ್ಲಾನು ಡಿವೈನ್ ಆಗಿ ಸಿಂಪಲ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಬಂದಿದೆ. ಸೊ ಇದಿಷ್ಟಾಗಿತ್ತು ನಮ್ಮ ಮೆಟರ್ನಿಟಿ ಶೂಟ್ದು ಪುಟ್ಟ ವ್ಲಾಗ್. ಮಗು ನಿರೀಕ್ಷೆಯಲ್ಲಿರೋ ನಮಗೆ ದೇವ್ರದ್ದು ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ ಅಂತ ಅನ್ಕೊತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.